ಸ್ನೇಹಿತರೆ, ಮತ್ತೊಂದು ಸಿನಿಮಾ ರಿವ್ಯೂವಿಗೆ ಸ್ವಾಗತ. ಇವತ್ತು ನಾನು ರಿವ್ಯೂ ಮಾಡುತ್ತಿರುವ ಮತ್ತೊಂದು ಸಿನಿಮಾದ ಹೆಸರು ರಮಣಿ ಕಲ್ಯಾಣಂ ಅಂತ. ಈ ಒಂದು ಸಿನಿಮಾ ತೆಲುಗು ಭಾಷೆಯಿಂದ ಬಿಡುಗಡೆ ಆಗಿರುವ ಒಂದು ಒಳ್ಳೆ ಲವ್ ಸ್ಟೋರಿ, ಕಮರ್ಷಿಯಲ್, ರೊಮ್ಯಾಂಟಿಕ್ ಸಿನಿಮಾವಾಗಿದೆ. ಈ ಒಂದು ಸಿನಿಮಾ ನೋಡುವಾಗ ಸ್ಟೋರಿ ಸಿಂಪಲ್ ಆಗಿ ಅನ್ನಿಸುತ್ತದೆ, ಬಟ್ ಆದರೆ ಒಳಗಡೆ ಇನ್ಸೈಡ್ ನಲ್ಲಿ ತುಂಬಾನೇ ಎಮೋಷನಲ್ ಇರುವಂತ ಒಂದು ಪೇನ್ಫುಲ್ ರಿಯಾಲಿಟಿ ಸಿನಿಮಾವಾಗಿದೆ. ಹಾಗಾದ್ರೆ ಈ ಒಂದು ಸಿನಿಮಾದ ಕತೆ ಹೇಗಿದೆ, ಕತೆ ಒಳಗಡೆ ಏನೇನೆಲ್ಲ ನಡೆಯುತ್ತೆ, ಕತೆ ಹೇಗಿದೆ ಮತ್ತು ಕತೆ ನಿಜವಾಗ್ಲೂ ಇದು ವರ್ಕ್ ಆಗಿದೆಯಾ ಅಥವಾ ಇಲ್ಲ, ಈ ಒಂದು ಸಿನಿಮಾ ಯಾರಿಗೆಲ್ಲ ಇಷ್ಟ ಆಗುತ್ತೆ ಮತ್ತು ಯಾರಿಗೆಲ್ಲ ನೋಡಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಇವತ್ತಿನ ಒಂದು ರಿವ್ಯೂ ವಿಡಿಯೋದಲ್ಲಿ ನಾನು ರಮಣಿ ಕಲ್ಯಾಣಂ ಸಿನಿಮಾದ ಬಗ್ಗೆ ನಿಮಗೆ ರಿವ್ಯೂ ಮಾಡ್ತಾ ಇದ್ದೀನಿ. ನೀವು ಕೊನೆ ತನಕ ನೋಡಿ ಸಪೋರ್ಟ್ ಮಾಡೋದು ಮರಿಬೇಡಿ, ಏಕೆಂದರೆ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ಲೇಟೆಸ್ಟ್ ಸಿನಿಮಾಗಳ ರಿವ್ಯೂ ನನ್ನ ಚಾನಲಲ್ಲಿ ನಿಮಗೆ ಉಚಿತವಾಗಿ ಸಿಗುತ್ತದೆ. ಸೊ ನೀವು ಮಾಡಬೇಕಿರೋದು ಒಂದು ಕೆಲಸವೆಂದದು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ. ಹಾಗಾದ್ರೆ ಕತೆ ಒಳಗಡೆ ಹೋಗೋಣ ಬನ್ನಿ. ಪ್ರಮುಖವಾಗಿ ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ಇದರಲ್ಲಿ ಹೀರೋ ಹೀರೋಯಿನ್ ಅವರು ಇಬ್ಬರು ತುಂಬಾ ಚೆನ್ನಾಗಿ ಲವ್ ಮಾಡ್ಕೊಂಡಿರ್ತಾರೆ. ಬಟ್ ಆದ್ರೆ ಯಾವುದೇ ಒಂದು ಕಾರಣಕ್ಕೆ ಸಣ್ಣ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಅವರಿಬ್ಬರ ಮಧ್ಯೆ ಒಂದು ಜಗಳವಾಗಿ ಆ ಒಂದು ರಿಲೇಶನ್ಶಿಪ್ ಬ್ರೇಕಪ್ ಕೂಡ ಆಗುತ್ತದೆ. ಆ ಒಂದು ಬ್ರೇಕಪ್ ಆದ ಮೇಲೆ ಹೀರೋಯಿನ್ ತನ್ನ ಲೈಫ್ ಕಂಪ್ಲೀಟ್ ಆಗಿ ಅವಳು ಚೇಂಜ್ ಮಾಡ್ಕೋತಾಳೆ. ಆದ್ರೆ ಇವರಿಬ್ಬರು ಒಂದು ಯಾವುದೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಜಾಗದಲ್ಲಿ ಮೀಟ್ ಕೂಡ ಆಗ್ತಾರೆ. ಇವರಿಬ್ಬರ ಮಧ್ಯ ಆ ಒಂದು ಮೀಟ್ ಮತ್ತೆ ಸ್ಲೋ ಆಗಿ ಅವರ ಬಾಂಡಿಂಗ್ ಮತ್ತೆ ರೀಸ್ಟಾರ್ಟ್ ಆಗುತ್ತದೆ. ಆದ್ರೆ ಪಾಸ್ಟ್ ನಲ್ಲಿ ಆಗಿರುವಂತಹ ಮೆಮೊರೀಸ್ಗಳು ಮತ್ತೆ ಇವ್ರನ್ನು ಡಿಸ್ಟರ್ಬ್ ಮಾಡ್ತಾ ಹೋಗುತ್ತದೆ. ಏಕೆಂದ್ರೆ ಇದರಲ್ಲಿ ನಮ್ಮ ಹೀರೋ ಅವರು ತಾನು ಮೂವ್ ಆನ್ ಆಗಿರಲ್ಲ, ಇಂದಲ್ಲ ನಾಳೆ ಅವಳು ಮತ್ತೆ ಬರ್ತಾಳಂತ ಅವಳಿಗೋಸ್ಕರ ಕಾಯ್ತಿರ್ತಾನೆ. ಆದ್ರೆ ಹೀರೋಯಿನ್ ಕಂಪ್ಲೀಟ್ ಆಗಿ ಬೇರೆ ಬೇರೆ ವರ್ಕ್ ಮಾಡಿ ತನ್ನ ಮೈಂಡ್ ಸೆಟ್ ಆಗ್ಬೋದು, ತನ್ನ ಪ್ರೊಫೆಷನಲ್ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಕೊಂಡು ಒಂದೊಳ್ಳೆ ಪೊಸಿಷನ್ ಅಲ್ಲಿ ಇವಳು ಇರ್ತಾಳೆ. ಅಂತ ಒಂದು ಸಂದರ್ಭದಲ್ಲಿ ಮತ್ತೆ ಅವರ ಮಧ್ಯದಲ್ಲಿ ಒಂದು ಬಾಂಡಿಂಗ್ ಹುಟ್ಟುತ್ತದೆ. ಆ ಬಾಂಡಿಂಗ್ ಹುಟ್ಟಿದ ಮೇಲೆ ಮತ್ತೆ ಅದು ರೀಸ್ಟಾರ್ಟ್ ಆದ ಮೇಲೆ ಈ ಸಲ ಅವರ ರಿಲೇಶನ್ಶಿಪ್ ತುಂಬಾನೇ ಈಸಿ ಆಗಿರಲ್ಲ, ಅದು ತುಂಬಾ ಕಷ್ಟವಾಗಿರುತ್ತದೆ. ಏಕೆಂದ್ರೆ ಅಲ್ಲಿ ತುಂಬಾನೇ ಒಂದು ಅಜಗಜಾಂತರ ಅವರ ಇಬ್ಬರ ಮಧ್ಯ ವ್ಯತ್ಯಾಸ ಕೂಡ ಆಗಿರುತ್ತದೆ. ಸೊ ಹಾಗೆ ಈ ಒಂದು ಸಿನಿಮಾದ ಕತೆ ತುಂಬಾ ಚೆನ್ನಾಗಿದೆ. ಸಿನಿಮಾದ ಕಥೆಯಲ್ಲಿ ಇವರಿಬ್ರು ನಿಜವಾಗ್ಲೂ ಮತ್ತು ಸೆಕೆಂಡ್ ಚಾನ್ಸ್ ಅಲ್ಲಿ ಒಂದಾಗ್ತಾರ, ಮತ್ತೆ ಆ ರಿಲೇಶನ್ಶಿಪ್ ಮತ್ತೆ ಬ್ರೇಕಪ್ ಆಗುತ್ತಾ ಅಥವಾ ಕಂಟಿನ್ಯೂ ಆಗುತ್ತಾ ಅಂತ ನೀವು ಸಿನಿಮಾದಲ್ಲಿ ನೋಡಿ ತಿಳಿದುಕೊಳ್ಳಬೇಕು. ಸಿನಿಮಾ ಸ್ಕ್ರೀನ್ ಪ್ಲೇ, ಕತೆ ಹೇಳಿದಂಥ ರೀತಿ, ಪಾತ್ರಗಳ ಪರ್ಫಾರ್ಮೆನ್ಸ್ ಎಲ್ಲವೂ ಕೂಡ ಸೂಪರ್ ಆಗಿದೆ. ಹೌದು, ಈ ಸಿನಿಮಾ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂದರೆ ಲವ್ ಮಾಡುತ್ತಿದ್ರೆ ಅಥವಾ ಲವ್ ಮಾಡಿ ಬ್ರೇಕಪ್ ಆಗಿದ್ರೆ, ಆಲ್ರೆಡಿ ಲವ್ ಮಾಡ್ಬೇಕಂತ ಪ್ಲ್ಯಾನ್ ಹಾಕ್ಕೊಂಡಿದ್ರೆ, ಲವ್ ಅಲ್ಲಿ ಬಿದ್ದ ಮೇಲೆ ಹೇಗಿರುತ್ತೆ, ಯಾವ ರೀತಿ ಜೀವನ ನಾವು ಮಾಡ್ತೀವಿ ಅನ್ನೋದು ಸಿನಿಮಾದ ಒಂದು ಮೇನ್ ಕಥೆಯಾಗಿದೆ. ಹೌದು, ಇದು ಓನ್ಲಿ ಲವ್ ಸ್ಟೋರಿ ಸಿನಿಮಾವಾದ ಕಾರಣ ಲವ್ ಸಿನಿಮಾ ಇಷ್ಟ ಪಡೋರಿಗೆ ಮಾತ್ರ ಇದು ಇಷ್ಟವಾಗುತ್ತದೆ. ಹಾರರು, ಆಕ್ಷನ್ನು, ಈ ರೀತಿ ಸಿನಿಮಾ ಇಷ್ಟ ಪಡೋರಿಗೆ ಈ ಸಿನಿಮಾ ಸ್ವಲ್ಪ ಇಷ್ಟ ಆಗಲ್ಲ. ಬಟ್ ಆದ್ರೆ ನೋಡ್ಬೋದು, ಒಂದು ಒಳ್ಳೆ ಸಿನಿಮಾ, ಗುಡ್ ಮೆಸೇಜ್ ಇರುವಂತ ಒಂದು ಸಿನಿಮಾ ಇದು ಆಗಿದೆ ರಮಣಿ ಕಲ್ಯಾಣಂ ಅಂತ. ಹಾಗೆ ಈ ಸಿನಿಮಾದಲ್ಲಿ ಬರುವಂತ ಕ್ಲೈಮ್ಯಾಕ್ಸ್ ಅಲ್ಲಿ ಎಮೋಷನಲ್ ಸೀನ್ಸ್ ಕೂಡ ತುಂಬಾ ಚೆನ್ನಾಗಿನೇ ವರ್ಕ್ ಆಗಿದೆ. ಹೌದು, ಈ ಸಿನಿಮಾ ಹ್ಯಾಪಿ ಎಂಡಿಂಗ್ ಆಗುತ್ತಾ, ಸ್ಯಾಂಡ್ ಎಂಡಿಂಗ್ ಆಗುತ್ತಾ ಅನ್ನೋದೇ ಒಂದು ಟೋಟಲ್ ಸರ್ಪ್ರೈಸ್ ಕೊಡುವಂತ ಒಂದು ಸಿನಿಮಾವಾಗಿದೆ. ಈ ಒಂದು ಸಿನಿಮಾ ನೋಡಿ ತುಂಬಾ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್, ಎಂಗೇಜಿಂಗ್ ಎಲಿಮೆಂಟ್ ಆಗಿರುವ ಈ ಸಿನಿಮಾ ಸಖತ್ತಾಗಿದೆ ಅಂತ ನನ್ನ ಅಭಿಪ್ರಾಯ. ಸೊ ಈ ಒಂದು ಸಿನಿಮಾ ಪ್ರೆಸೆಂಟ್ ತೆಲುಗು ಭಾಷೆಯಿಂದ ಬಿಡುಗಡೆ ಆಗಿರುವ ಒಂದು ಸೂಪರ್ ಸಿನಿಮಾವಾಗಿದೆ. ಹಾಗೆ ಈ ಒಂದು ಸಿನಿಮಾದ ಬಗ್ಗೆ ರಿವ್ಯೂ ಆಗ್ಬೋದು. ಸಣ್ಣದಂತ ಮಾಹಿತಿ ವಿಡಿಯೋ ಇಲ್ಲಿಗೆ ಮುಗಿತಾ ಇದೆ. ಸೊ ನಿಮ್ಗೆ ಇದೇ ರೀತಿ ಬೇರೆ ಸಿನಿಮಾಗಳ ಅಪ್ಡೇಟ್ಸ್ ಆಗ್ಬೋದು, ಬೇರೆ ಸಿನಿಮಾಗಳ ಇನ್ಫಾರ್ಮೇಶನ್ಗಳು ಬೇಕಂದ್ರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಮಾಡುವ ಕೆಲಸ ಇಷ್ಟವಾಗಿದ್ರೆ ಪ್ರೋತ್ಸಾಹ ಮಾಡೋದು ಮರಿಬೇಡಿ. ಸೊ ಈ ಒಂದು ಸಿನಿಮಾದ ಬಗ್ಗೆ ಏನಾದರೂ ನಿಮಗೆ ಕೇಳೋಕೆ
ಕ್ವಶನ್ಗಳು ಇದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ನಿಮಗೆ ಅಲ್ಲಿ ಉತ್ತರ ಕೊಡುತ್ತೇನೆ ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಸಿಗೋಣ ಬೇರೆ ಒಂದು ಸಿನಿಮಾ ರಿವ್ಯೂದೊಂದಿಗೆ. ಕಾಯ್ತಾರೆ. ನಮಸ್ಕಾರ ಸ್ನೇಹಿತರೆ.